ನಮಸ್ಕಾರ ದೇವರು ಎಲ್ಲ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಬನ್ನಿ ನೋಡೋಣ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕು ಹಾಗೆ ಶೇರು, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನೋಡೋಣ ಬನ್ನಿ. ಇವತ್ತು ಏನಪ್ಪ, ಬೆಳಗ್ಗೆ ಎದ್ದರೆ ನನಗೆ ಡ್ಯೂಟಿ ಅಂದರೆ ಫಸ್ಟ್ ಡ್ಯೂಟಿ ಇಲ್ಲಿಂದ ಶುರುವಾಗುತ್ತೆ. ಅಂದರೆ ಏನಪ್ಪ ಅಂದರೆ ಗೊತ್ತಿರುತ್ತೆ ಎಲ್ಲ ಶೋಕ್ದಾರ್ ಅವ್ರಿಗೆ. ಶೋಕ್ದಾರ್ ಅಕ್ಕಿಗಳು ಸಾಕಿರೋದು ಪಾರಿವಾಳ ಏನಕ್ಕಪ್ಪ ಸಾಕ್ತಾರೆ ಅಂದರೆ ಅದು ಒಂಥರ ಶೋಕ್ದಾರ್ ಅಂತ ಹೇಳ್ತಾರೆ. ಅಕ್ಕಿ ಅವ್ರಿಗೊಂಥರ ಖುಷಿಗಳು, ಸಾಕಿದ್ರೆ ಒಂಥರ ಖುಷಿ ಸಿಗುತ್ತೆ. ಮನೆಯಲ್ಲಿ ಪಾರಿವಾಳ ಸಾಕಬಾರ್ದು ಅಂತ ಹೇಳ್ತಾರೆ, ಅದು ಮೂಢನಂಬಿಕೆ. ನಾನೆಲ್ಲ ನಂಬಲ್ಲ. ಹಾಗಾಗಿ ನನ್ನ ಬೆಳಗ್ಗೆ ಶುರು ಮಾಡೋದೇ ಇಲ್ಲಿಂದ ನನ್ನ ಕೆಲಸ. ಹಾಗಾಗಿ ನೋಡಿ ನಮ್ಮ ಮನೆ ಸುತ್ತಮುತ್ತ ಹೇಗಿದೆ ವಾತಾವರಣ, ತುಂಬ ಚೆನ್ನಾಗಿರುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಇಲ್ಲಿಂದ ನೋಡಿ, ನಾನು ಅಕ್ಕಿ ಇಲ್ಲಿಂದ ಊಟ ಹಾಕಬೇಕು. ಎಲ್ಲ ಅಕ್ಕಿಗಳಿಗೂ ಊಟ ಕೊಡಲೇಬೇಕು. ಬೆಳಗ್ಗೆ ಸಂಜೆ 2 ಟೈಮ್ ಊಟ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇವಾಗ ಅಕ್ಕಿ ಆಡೋಕ್ಕೆ ಬಿಡ್ತಾಯಿದ್ದೀನಿ. ಆಡೋಕ್ಕೆ ಅಂದರೆ ಏನಪ್ಪ ಆಡೋದು ಅಂದರೆ ಮೇಲ್ಗಡೆ ಆರೋದು, ಎಷ್ಟು ಅವರ್ ಆಡುತ್ತೆ ಅನ್ನೋದು ಅದು ಟ್ರೈನಿಂಗ್ ಇರುತ್ತೆ. ನೋಡಿ, ಇದು ನನ್ನ ಗುಂಡ. ಇದು ನನ್ನ ಫಸ್ಟ್ನೇ ಅಕ್ಕಿ ಅಂದರೆ ಇದೆ, ಸಬ್ಜಾ ರೆಗ್ದಾರ್. ಇದು ನನಗೆ ತುಂಬ ಖುಷಿ ಅಂದರೆ ಅವನಿಂದ ನನಗೆ ತುಂಬ ಖುಷಿ. ಅವನೇನು ಯೋಚಿಸ್ತಾನೆ, ಕೆಳಗಡೆ ಪಲ್ಟಿ ಹೊಡೆದ್ಬಿಡ್ತಾನೆ. ಅವಾಗ ಏನಾಗುತ್ತೆ, ಕೆಳಗಡೆ ಬಿದ್ದೋಗ್ಬಿಡ್ತಾನೆ. ನೋಡಿ, ಇವಾಗ ಆರಿಸ್ದೆ, ನೀಟಾಗಿ ಹೋಗ್ತಾ ಫುಲ್ಲು ಮೇಲೆ ಪಿನ್ನಾಗಿಬಿಡುತ್ತೆ ಅಕ್ಕಿಗಳು. ಫುಲ್ಲು ಟಾಪ್ಗೆ ಹೋಗ್ಬಿಡುತ್ತೆ. ಟಾಪ್ಗೆ ಹೋಗ್ತವೆ ಅಂದರೆ ಕಣ್ಣಿಗೆ ಕಾಣಿಸಲ್ಲ, ಅಷ್ಟು ಟಾಪ್ಗೆ ಹೋಗ್ಬಿಡುತ್ತೆ. ಒಂದು 200-300 ಮೀಟ್ರ್ ಮೇಲೆ ಹೋಗ್ಬಿಡುತ್ತೆ. ಫುಲ್ಲು ಕಾಣಿಸೋದೇ ಇಲ್ಲ, ಆ ಥರ ಮೇಲೆ ಹೋಗುತ್ತೆ ಆಡೋದಕ್ಕೆ. ಬನ್ನಿ ಅಲ್ಲಿಂದ ಶುರು ಮಾಡೋಣ. ಎಲ್ಲಕ್ಕೂ ಊಟ ಲೋಡ್ ಮಾಡ್ತಾಯಿದ್ದೀನಿ. ಲೋಡ್ ಮಾಡ್ಕೊಂಡು ಏನಾಗುತ್ತೆ ಅಂದ್ರೆ ಲೋಡ್ ಮಾಡಿಬಿಟ್ಟು ವಾಟ್ರ್ ಲೋಡ್ ಮಾಡಬೇಕು. ಎಲ್ಲ ಕ್ಲೀನ್ ಮಾಡ್ಕೊಬೇಕು. ಫಸ್ಟು ಕ್ಲೀನ್ ಮಾಡ್ಕೊಂಡು ವಾಟ್ರ್ ಲೋಡ್ ಮಾಡ್ಕೊಬೇಕು. ವಾಟ್ರ್ ಲೋಡ್ ಆಗಿದ ತಕ್ಷಣ ಡೈಲಿ ಇವಾಗ ಮರಿಗಳಿಗೆ ಸ್ವಲ್ಪ ಕೊಡಿ ನೀರು. ದೊಡ್ಡವಕ್ಕೆ ಮರಿ ಇದೆಯಲ್ಲ, ಮರಿಗಳು ಮಾಡಿರ್ತಾರಲ್ಲ ಅವಾಗ ಸ್ವಲ್ಪ ಜಾಸ್ತಿ ಕೊಡಿ. ಬನ್ನಿ ಇವಾಗ ನೆಕ್ಸ್ಟು ಹುಡು ಓಪನ್ ಮಾಡ್ಕೊಳ್ಳೋಣ. ಇಲ್ಲೆಲ್ಲ ದೊಡ್ಡವಿರೋದು, ಇದರಲ್ಲಿ ಮರಿ ಪಟ್ಟ ಮಾಡಿಸಿದ್ದೀನಿ. ಪಟ್ಟ ಮಾಡಿಸಿರೋದ್ರಿಂದ ನನಗೆ ಇದು ಮಾಡ್ಕೊತೀನಿ. ಇದರಲ್ಲಿ ದೊಡ್ಡವಿದ್ದಾವೆ ಮರಿ ಮಾಡೋಕ್ಕೆ ಇವಾಗ ಮೊಟ್ಟೆ ಇಟ್ಟಿರೋವು. ನೋಡೋಣ ಬನ್ನಿ ಹೇಗಿದೆ. ನೋಡಿ, 2 ಜೊತೆ ಮೊಟ್ಟೆ ಇಟ್ಟಿದೆ. ಇದು ನೋಡಿ, ಸೈಡ್ಗೆ ಎಳ್ಕೊಂಬಿಟ್ಟಿದೆ ಮೊಟ್ಟೆನ. ಅಲ್ಲಿ ಮಣ್ಣು ಹಾಕಿಟ್ಟಿದ್ದೆ, ಅದು ಮಣ್ಣು ಬಿಟ್ಟು ಸೈಡ್ಗೆ ಎಳ್ದಿದೆ. ತೊಂದರೆ ಇಲ್ಲ, ಅಲ್ಲಿ ಏನೂ ಆಗಲ್ಲ. ಹಾಗಾಗಿ ನೀಟಾಗಿ ಕಾವು ಕೊಡಬೇಕಾದ್ರೆ ನೀಟಾಗಿ ಅದು ಎಳ್ಕೊಂಡು ಕೂತ್ಕೊಳುತ್ತೆ. ನೀವು ಅಷ್ಟೇ ಏನನ್ನ ಸಾಕಿದರೆ ದಯವಿಟ್ಟು ನೀಟಾಗಿ ನೋಡ್ಕೊಳ್ಳಿ. ನೋಡಿ, ನನ್ನ ಮಗ ಬಂದು ಬೆಳಗ್ಗೆ ಎದ್ದಿದ ತಕ್ಷಣ ಏನು ಮಾಡ್ತಾನೆ, ಎದ್ದಿದ ತಕ್ಷಣ ಬಂದ ಅಂದರೆ ಫಸ್ಟ್ ಬರೋದೇ ಹೂವು ಕಿತ್ಕೊಂಡು ಹೋಗೋಕ್ಕೆ. ಹೂವು ಯಾರ್ದಪ್ಪ ಇದು ಗಿಡಗಳೆಲ್ಲ ಅಂದರೆ ನಮ್ಮ ಗಿಡಗಳು, ನಾವೇ ಹಾಕಿರೋದು. ಬೆಳಗ್ಗೆ ಪೂಜೆಗೆ ಡೈಲಿ ಪೂಜೆ ಇರುತ್ತೆ ನಮ್ಮ ಮನೆಯಲ್ಲಿ. ಡೈಲಿ ಸಂಜೆ ಬೆಳಗ್ಗೆ 2 ಟೈಮ್ ಪೂಜೆ ಇರುತ್ತಲ್ಲ, ಹಾಗಾಗಿ ಡೈಲಿ ಹೂವು ಇಲ್ಲೇ ಕಿತ್ಕೊಂಡು ಹೋಗ್ತಾನೆ. ನಾವೆಲ್ಲ ಆಚೆ ತರಲ್ಲ. ಆಚೆ ಅಂದರೆ ಶನಿವಾರ ಮಾತ್ರ ಆಚೆ ಹೂವು ಜಾಸ್ತಿ ಬೇಕಾಗುತ್ತೆ, ಆವಾಗ ಶನಿವಾರ ಮಾತ್ರ ತೊಗೊಂಬರ್ತೀವಿ. ಇನ್ನು ಡೈಲಿ ನೋಡಿ ಇದೇ ಥರ. ನೋಡಿ, ಇವಾಗ ಹೇಳಿದ್ನಲ್ಲ, ಪಿನ್ನಾದರೆ ಫುಲ್ಲು ಟಾಪ್ಕೊಂಡು ಹೋಗುತ್ತೆ ಅಂತ. ನೋಡಿ, ಫುಲ್ಲು ಝೂಮ್ ಮಾಡಿದ್ದೀನಿ. ಝೂಮ್ ಮಾಡೋದು ಸಣ್ಣಗೆ ಕಾಣಿಸ್ತಾ ಇದೆ. ಎಷ್ಟು ಸಣ್ಣಗೆ ಕಾಣಿಸ್ತವೆ ಅಂದರೆ 3 ಎಷ್ಟು ದೂರ ಹೋಗಿದೆ ಅಂದರೆ ಫುಲ್ ಝೂಮ್. ಮೊಬೈಲಲ್ಲಿ ಎಷ್ಟು ಝೂಮ್ ಇದೆ ಅಷ್ಟು ಝೂಮ್ ಮಾಡಿದ್ದೀನಿ, ಇಷ್ಟೇ ಕಾಣಿಸ್ತಾ ಇದೆ. ಝೂಮ್ ಮಾಡಿಲ್ಲ ಅಂದರೆ ಬರಲ್ಲ. ನೋಡಿ, ನಮ್ಮ ಗುಂಡ ಬಂದ ಇನ್ನು 2 ಮೇಲೆ ಆರ್ತಾ ಇದ್ದಾವೆ. ಅಕ್ಕಿ ಚೌಕ ಹಾಕ್ತಾಯಿದ್ದೀನಿ. ಇವಾಗ ಇಳಿತಾ ಇದ್ದಾವೆ. ಇನ್ನು ಯಾಕಪ್ಪ ಹಿಂಗೆ ಇಳಿಸ್ತಾ ಅಂದ್ರೆ ನನ್ನ ಡ್ಯೂಟಿಗೆ ಟೈಮ್ ಆಗುತ್ತೆ. ಹಂಗಾಗಿ ನಾನು ಡ್ಯೂಟಿಗೆ ಹೋಗ್ಬೇಕು 10 ಗಂಟೆಗೆ. ಆದ ನಂತರ ಸ್ವಲ್ಪ ಹೊತ್ತು ಅಕ್ಕಿ ಎಲ್ಲ ಆಚೆ ಬಿಡ್ತೀನಿ. ಆಚೆ ಬಿಟ್ಟ ನಂತರ ಒಂದು 1/4 ಗಂಟೆ ಅರ್ಧ ಗಂಟೆ ನಾನು ಆಚೆ ಬಿಡ್ತೀನಿ. ಆಚೆ ಬಿಟ್ಟಾಗ ಏನಾಗುತ್ತೆ, ರೆಕ್ಕೆ ಫ್ರೀ ಮಾಡ್ಕೊಳ್ಳಿ. ಒಳಗಡೆನೇ ಇರುತ್ತಲ್ಲ ಗೂಡಲ್ಲಿ, ಅವಕ್ಕೂ ಕಾಲು ಜವಿಡ್ಕೊಂಡಂಗೆ ಆಗುತ್ತೆ ಅಂದ್ಬಿಟ್ಟು ಏನು ಮಾಡ್ತೀನಿ ಅಂದರೆ ಎಲ್ಲ ಅಕ್ಕಿ ಆಚೆ ಬಿಟ್ಬಿಡ್ತೀನಿ. ಒಂದು 10 ನಿಮಿಷ
ನೋಡಿ ಇದನ್ನೆಲ್ಲ ಒಳಗಡೆ ಬಿಟ್ಟೆ. ಇದೊಂದು ನಮ್ಮ ಗುಂಡ ಮಿಸ್ ಆಗ್ಬಿಟ್ಟ. ಹಿಡ್ಕೊಳಕ್ಕೆ ಹೋದೆ, ಮಿಸ್ ಆಗಿ ಆಚೆ ಹೋಗ್ಬಿಟ್ಟ. ಮೇಲ್ಕ್ಕೆ ಹೋಗಿ ಆಡ್ತಾವನ್ನೇ. ಆದರೆ ಚೌಕ್ ಆಗ್ತಾಯಿದ್ದೀನಿ, ಅಕ್ಕಿಗಳು ಬರ್ತಾನೆ, ತಿರ್ಗಾ ಕೆಳಗೆ ಡೌನ್ ಆಗುತ್ತೆ ಅನ್ನೋ ಇದಕ್ಕೆ ಬರ್ತಾನೆ, ತಿರ್ಗಾ ಮೇಲ್ಕೊಂಡು ಹೋಗ್ತಾನೆ. ನೋಡಿ ಹಿಂಗೆ ಅಯ್ಯೋ ಅನಿಸ್ತಾವನೆ. ಒಂದು 15 ನಿಮಿಷ ಹಿಂಗೆ ಅಯ್ಯೋ ಅನ್ಸವನೆ. ಸರಿ ಬರ್ತಾನೆ ಬಿಡು ಅಂದ್ಬಿಟ್ಟು ನಾನೇ ಮಾಡಿದೆ, ಸೀದಾ ತಿಂಡಿ ತಿನ್ನೋಕೆ ಹೋದೆ. ತಿಂಡಿ ತಿನ್ನೋಕೆ ಹೋಗಿ ಇನ್ನೇನು ಬರ್ತಾನೆ ಅಂದ್ಬಿಟ್ಟು ತಿಂಡಿ ತಿನ್ನೋಣ ಅಂದ್ಬಿಟ್ಟು ಹೊರಟೆ. ಹಾಗೆ ಆಮೇಲೆ ಬಂದ. ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಶೇರು, ಒಂದು ಕಮೆಂಟು, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.